ಮಟ್ಟಣ್ಣ ವಿರುದ್ಧ ಮಾನವ ಹಕ್ಕು ಆಯೋಗಕ್ಕೆ ದೂರು. ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿದೆ. ರೌಡಿ ಶೀಟರ್ನನ್ನ ಮಾನವ ಹಕ್ಕು ಆಯೋಗದವರು ಅಂತ ಹೇಳಿಕೆ ಕೊಟ್ಟಿದ್ರು ಗಿರೀಶ್ ಮಟ್ಟಣ್ಣ. ಪೊಲೀಸರಿಗೆ ಪರಿಚಯಿಸಿ ಸುಳ್ಳು ಹೇಳದಂತ ಆರೋಪ ಗಿರೀಶ್ ಮಟ್ಟಣ್ಣ ಮೇಲಿದೆ. ಇಲಾಖೆ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದೂರು ದಾಖಲಾಗಿರೋದು. ದೂರು ದಾಖಲಿಸಿದ ಹಿಂದೂ ಮುಖಂಡ ಸುರೇಶ್ ಗೌಡ. ಹುಬ್ಬಳ್ಳಿ ಮೂಲದ ರೌಡಿ ಶೀಟರ್ ಮದನ್ ಬೊಗಡಿಯನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಮಾನವ ಹಕ್ಕು ಆಯೋಗದವರು ಅಂತ ಗಿರೀಶ್ ಮಟ್ಟಣ್ಣ ಸುಳ್ಳು ಹೇಳಿದ್ರು. ನೋಡಿದ್ರೆ ಆತ ರೌಡಿ ಶೀಟರ್. ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿದೆ ಗಿರೀಶ್ ಮಟ್ಟಣ್ಣ ವಿರುದ್ಧ. ಪೊಲೀಸರಿಗೆ ಪರಿಚಯಿಸಿ ಸುಳ್ಳು ಹೇಳಿದಂತ ಆರೋಪ ಇದೆ ಗಿರೀಶ್ ಮಟ್ಟಣ್ಣ ಮೇಲೆ. ಇಲಾಖೆ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಹಿಂದೂ ಮುಖಂಡ ಸುರೇಶ್ ಗೌಡ ದೂರನ್ನ ದಾಖಲಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪವನ್ನ ಗಿರೀಶ್ ಮಟ್ಟಣ್ಣ ಹೊತ್ತಿರೋದು. ಮೊನ್ನೆ ಮಾಧ್ಯಮದವರು ಮಾತಾಡಿಸುವಾಗ ಪಕ್ಕದಲ್ಲಿದ್ದಂತಹ ರೌಡಿ ಶೀಟರ್ನನ್ನೇ ಮಾನವ ಹಕ್ಕು ಆಯೋಗದವರು ಅಂತ ಪರಿಚಯಿಸಿದ್ದು. ನೋಡಿದ್ರೆ ಆತ ರೌಡಿ ಶೀಟರ್ ಮದನ್ ಬುಗಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್ ಇದ್ದಾರೆ ಸಂಪರ್ಕದಲ್ಲಿ. ಸ್ವಸ್ತಿಕ್, ಗಿರೀಶ್ ಮಟ್ಟಣ್ಣ ಮೊನ್ನೆ ಮಾಧ್ಯಮದ ಜೊತೆ ಮಾತಾಡುವಾಗ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಒಬ್ಬ ವ್ಯಕ್ತಿಯನ್ನ ಮಾನವ ಹಕ್ಕು ಆಯೋಗದವರು ಅಂತ ಹೇಳ್ತಾರೆ. ಕೊನೆಗೆ ನೋಡಿದ್ರೆ ಆತ ರೌಡಿ ಶೀಟರ್. ಈಗ ಈ ಬಗ್ಗೆ ಏನ್ ದೂರು ದಾಖಲಾಗಿದೆ, ಏನಂತ ದೂರು ದಾಖಲಿಸಿದ್ದಾರೆ? ಶ್ವೇತಾ, ಈಗಾಗಲೇ ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಸುರೇಶ್ HM ಅನ್ನುವಂಥವ್ರು ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಮದನ್ ಬುಗಡಿ ಅಂತ ಹೇಳಿ ಏನು ಪರಿಚಯ ಮಾಡಿಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗದ ಸದಸ್ಯ ಅಂತ ಹೇಳಿ. ಅವರ ವಿರುದ್ಧ ಹಳೆ ಹುಬ್ಬಳ್ಳಿಯಲ್ಲಿ 5 ಕೇಸುಗಳು, ಕೇಶವಪುರದಲ್ಲಿ 1 ಕೇಸು, ಹುಬ್ಬಳ್ಳಿ ಗ್ರಾಮೀಣ ಠಾಣೆಯಲ್ಲಿ 1 ಪ್ರಕರಣ ಈಗಾಗಲೇ ದಾಖಲಾಗಿದೆ. ಅವರ ಹೇಳಿಕೆ ಪ್ರಕಾರ ಜೊತೆಗೆ ಪೊಲೀಸರಿಗೂ ಕೂಡ ಸಾಕಷ್ಟು ಈ ಬಗ್ಗೆ ತಪ್ಪು ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶ್ರೀ ಶಶಿಕುಮಾರ್ ಅವರ ಒಂದು ಮಾಹಿತಿಯ ಪ್ರಕಾರ ಮದನ್ ಬುಗಡಿ ಮಾನವ ಹಕ್ಕು ಅಧಿಕಾರಿ ಅಲ್ಲ, ಬದಲಾಗಿ ಹುಬ್ಬಳ್ಳಿಯ ಒಬ್ಬ ರೌಡಿ ಶೀಟರ್ರು, ಆತನ ಮೇಲೆ ಕೊಲೆ ಪ್ರಕರಣ ಸೇರಿ ಒಟ್ಟು 7 ಪ್ರಕರಣಗಳು ದಾಖಲಾಗಿದೆ ಅನ್ನುವಂತ ಮಾಹಿತಿ ಹೊರಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ಸುರೇಶ್ HM ಅವರು ದೂರನ್ನ ಸಲ್ಲಿಸಿದ್ದಾರೆ. ದೂರು ಸಲ್ಲಿಕೆಯಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಒಂದು ತಪ್ಪು ಪರಿಚಯ ನೀಡುವಂತದ್ದು ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದು ಘನತೆಗೆ ಧಕ್ಕೆ ತರುವಂತ ಕೆಲಸ. ಅದು ಯಾವೊಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಮಾನವ ಹಕ್ಕುಗಳ ಆಯೋಗ ಅಂತ ಕರೆದಿರುವಂತದ್ದಲ್ಲ, ಕೊಲೆ ಕೇಸ್ ಇರುವಂತ ಒಬ್ಬ ವ್ಯಕ್ತಿಯನ್ನ ಈ ಆಯೋಗದ ಸದಸ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತದ್ದು. ಜೊತೆಗೆ ಮಾನವ ಹಕ್ಕುಗಳ ಪ್ರಾಮಾಣಿಕತೆ, ಇಲ್ಲಿವರೆಗೂ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿದ್ರೆ ಒಂದು ಅದರ ಮೇಲೆ ನಂಬಿಕೆ ಇರುತ್ತೆ. ಆ ನಂಬಿಕೆಯ ಪ್ರಶ್ನೆಗೂ ಕೂಡ ಇದೊಂದು ಘನತೆಗೆ ಧಕ್ಕೆಯನ್ನು ತರುವಂತ ಕೆಲಸವೂ ಕೂಡ ಆಗುತ್ತೆ. ಜೊತೆಗೆ ಗಂಭೀರ ಈ ಒಂದು ವಿಚಾರದಲ್ಲಿ ಮಾನವ ಹಕ್ಕುಗಳ ಆಯೋಗ ಅದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವಂತದ್ದು ಕೂಡ ಸೇರಿದೆ. ಹಾಗಾಗಿ ಈ ಕೂಡಲೇ ಗಿರೀಶ್ ಮಟ್ಟಣ್ಣ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಲ್ಲಿ ಸುರೇಶ್ HM ಅವರು ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ಇದಕ್ಕೆ ಸೂಕ್ತವಾಗಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣವನ್ನ ನಾವು ಯಾವುದೇ ರೀತಿಯಲ್ಲಿ ಸಣ್ಣದಾಗಿ ತಗೊಳ್ಳೋದಿಲ್ಲ, ನಾವು ಇದಕ್ಕೆ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಭರವಸೆಯನ್ನು ಸುರೇಶ್ HM ಅವರಿಗೆ ನೀಡಿದ್ದಾರೆ ಅನ್ನುವಂಥದ್ದು. ಅವರು ಸುರೇಶ್ HM ಅವರು ಕೂಡ ಈ ಬಗ್ಗೆ ಮಾಧ್ಯಮಗಳಿಗೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.